ಎಂಥ ಕೆಟ್ಟ ಸರ್ಕಾರವನ್ನು ನಾವೆಲ್ಲರೂ ಆಯ್ಕೆ ಮಾಡಿಕೊಂಡು ಅಂತ ಅನ್ನಿಸ್ತಾ ಇದೆ. ಬಂದಾಗ ಅವರು ಹೇಳಿದಂಥ ಸುಳ್ಳುಗಳು, ಹೇಳಿದ್ದೆಲ್ಲ ಸತ್ಯ ಅಂತ ನಂಬಿಕೊಂಡು ಪ್ರತಿಯೊಬ್ಬರಿಗೂ ಸೂರು ಕೊಡ್ತೀನಿ, ಸರ್ವರಿಗೂ ಸಮಾನವಾದ ಬಾಳ ಕೊಡ್ತೀನಿ ಅಂತ ಗಾಂಧಿಯ ತತ್ವವನ್ನು ಹೇಳ್ಕೊಂಡು ಬಂದವರು ಇವತ್ತು ರಾವಣನ ತತ್ವತರದಲ್ಲಿ ದುಷ್ಟ ಶಕ್ತಿಗಳ ಥರ ಬೆಳೆದು ಕೂತಿದ್ದಾರೆ. ಹಿಂದೂ ರಾಷ್ಟ್ರ ಮಾಡುವ ಹೆಸರಿನಲ್ಲಿ ಹಿಂದುತ್ವ ಬೇರೆ, ಹಿಂದೂ ರಾಷ್ಟ್ರ ಬೇರೆ. ಭಾರತೀಯರು ಅಂತ ಅಂದರೆ ಹಿಂದುತ್ವವನ್ನು ಅದರೊಳಗಡೆ ಸೇರ್ಕೊಂಡಿದೆ ಅನ್ನೋದು ಮರೆತುಬಿಟ್ಟು ಒಕ್ಕೂಟದ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತಂದುಕೊಂಡು ಅರಾಜಕತೆ ತಂದಿದ್ದಾರೆ. ಈ ಹೋರಾಟವನ್ನು ನಾವು ಅನಿವಾರ್ಯವಾಗಿ ದೊಡ್ಡ ಲೆವೆಲ್ಗೆ ಎಲ್ಲ ರಾಜ್ಯದವರು ಸೇರಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅನ್ನೋ ಕಾರಣಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿಯು ಬೆಂಬಲ ಕೊಡ್ತಾ ಇದ್ದೀವಿ. ನಾನು ಇವತ್ತಿನ ದಿವಸ ಇದ್ದೀನಿ, ಅಧಿಕಾರ ಮಾಡ್ತಿದ್ದೀನಿ, ನನಗೆ ಅನಿಸ್ದಂಗೆ ನಾನು ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳಿ. ಯಾವ ಸರ್ಕಾರ ಪ್ರಜೆಗಳಿಗೆ ಗುಲಾಮರಾಗಿರಬೇಕಾಗಿತ್ತೋ ಅವರು ಸರ್ವಾಧಿಕಾರಿಗಳಾಗಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಹೌಸ್ನಲ್ಲಿ ನಡೀತಾ ಇದ್ರು ಕೂಡ, ದಂಧೆ ನಡೆದಿದ್ರು ಕೂಡ ಅವರ ದುರಹಂಕಾರ, ಉದ್ದಟತನ ಬಿಟ್ಟಿಲ್ಲ. ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ಪಕ್ಷದವರು ಸೇರಿ ಈ ಪಕ್ಷದ ಬಗ್ಗೆ ದೊಡ್ಡ ಆಂದೋಲನವನ್ನೇ ಮಾಡಬೇಕು. ಈ ಸರ್ಕಾರ, ದೇಶದಲ್ಲಿ ಈ ಸರ್ಕಾರ ಎಲ್ಲೂ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾದ ಅಗತ್ಯತೆ ಇದೆ. ಪ್ರೀತಿಯಿಂದ ಬಂದು ಅವ್ರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚು ಎದುರಿಸಬೇಕು ಅನ್ನೋ ಸ್ಥಿತಿಯಲ್ಲಿ ಬಂದಂಥ ಸ್ಥಿತಿ ನೋಡಿದಾಗ ಮನುಷ್ಯತ್ವವನ್ನೇ ಕಳ್ಕೊಂಡ್ರು ಮೃಗಗಳಾಗಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ದೆಹಲಿಯಲ್ಲಿ. ಸರ್, ಒಟ್ಟು ಇತ್ತೀಚಿನ ಬೆಳವಣಿಗೆ ನೋಡಿದಾಗ ಎಂಥ ಕೆಟ್ಟ ಸರ್ಕಾರವನ್ನು ನಾವೆಲ್ಲರೂ ಆಯ್ಕೆ ಮಾಡಿಕೊಂಡು ಅಂತ ಅನ್ನಿಸ್ತಾ ಇದೆ. ಬಂದಾಗ ಅವರು ಹೇಳಿದಂಥ ಸುಳ್ಳುಗಳು, ಹೇಳಿದ್ದೆಲ್ಲ ಸತ್ಯ ಅಂತ ನಂಬಿಕೊಂಡು 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ, ಯುವಕರಿಗೆ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತರ್ತೀನಿ, ಆರೋಗ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯವನ್ನು ಖರ್ಚಿಲ್ಲದೆ ಮಾಡ್ತೀನಿ, ಆಮೇಲೆ ಪ್ರತಿಯೊಬ್ಬರಿಗೂ ಸೂರು ಕೊಡ್ತೀನಿ, ಸರ್ವರಿಗೂ ಸಮಾನವಾದ ಬಾಳ ಕೊಡ್ತೀನಿ ಅಂತ ಗಾಂಧಿಯ ತತ್ವವನ್ನು ಹೇಳ್ಕೊಂಡು ಬಂದವರು ಇವತ್ತು ರಾವಣನ ತತ್ವತರದಲ್ಲಿ ದುಷ್ಟ ಶಕ್ತಿಗಳ ಥರ ಬೆಳೆದು ಕೂತಿದ್ದಾರೆ. ಇದಕ್ಕೆ ಕಾರಣ ಅವರ ಸಂಘ ಸಂಸ್ಥೆಗಳ ಜೊತೆಲಿದ್ದಾರಲ್ಲ, ಅವರೆಲ್ಲರೂ ಸೇರಿಕೊಂಡು ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡುವ ಹೆಸರಿನಲ್ಲಿ ಹಿಂದುತ್ವ ಬೇರೆ, ಹಿಂದೂ ರಾಷ್ಟ್ರ ಬೇರೆ. ಭಾರತೀಯರು ಅಂತ ಅಂದರೆ ಹಿಂದುತ್ವವನ್ನು ಅದರೊಳಗಡೆ ಸೇರ್ಕೊಂಡಿದೆ ಅನ್ನೋದು ಮರೆತುಬಿಟ್ಟು ಒಕ್ಕೂಟದ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ತಂದುಕೊಂಡು ಅರಾಜಕತೆ ತಂದಿದ್ದಾರೆ. ಈಗ 25 ದಿವಸ ಆಯಿತು ಹೋರಾಟ ಶುರು ಮಾಡಿ, ಉಪವಾಸ ಸತ್ಯಾಗ್ರಹ ಕೂತಾರೆ. ಇವತ್ತಿನವರೆಗೂ ಅವರು ಒಂದು ಸಣ್ಣ ಮಾನವೀಯತೆ ಇಲ್ಲ. ಇವ್ರ ಹತ್ರ ಕರೆದು ಮಾತಾಡಬೇಕು, ಮಾತಾಡಿದ್ದಾದ್ಮೇಲೆ ಪರಿಹಾರ ಹುಡುಕಬೇಕು, ಆಮೇಲೆ ಡಿಮ್ಯಾಂಡ್ಸ್ ಏನಿದೆ ಕೇಳಬೇಕು, ಆಮೇಲೆ ನಾವೇನು ತಪ್ಪು ಮಾಡಿದ್ವಿ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳದೆ ಇರ್ತಕ್ಕಂಥ ದುಷ್ಟತನಕ್ಕೆ ಹೋಗಿದ್ದಾರೆ. ಆ ದೃಷ್ಟಿಯಿಂದ ಈ ಹೋರಾಟವನ್ನು ನಾವು ಅನಿವಾರ್ಯವಾಗಿ ದೊಡ್ಡ ಲೆವೆಲ್ಗೆ ಎಲ್ಲ ರಾಜ್ಯದವರು ಸೇರಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅನ್ನೋ ಕಾರಣಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿಯು ಬೆಂಬಲ ಕೊಡ್ತಾ ಇದ್ದೀವಿ. ರಾಜಕೀಯದಲ್ಲಿ ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ಅಂತ, ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ಹಗರಣ ಏನಿದೆ ಅಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ರಿ, ನಮಗೆ ನ್ಯಾಯ ಕೊಡಿಸಿ. ಬಡವರು ಮಕ್ಕಳು ಎಷ್ಟೋ ಜನ ಇದ್ದಾರೆ, 22 ಜನ ಸತ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಈ ರೀತಿ ನಡೆಸ್ಕೊಳ್ಳೋದು ಯಾವ ಥರ ವ್ಯಾಖ್ಯಾನಿಸ್ತೀರಿ ಸರ್? ಈಗ ನಾವು ಕೇಳೋದು ಶ್ವೇತಪತ್ರ. ಸಾಯೋದಕ್ಕೆ ಕಾರಣ ಎನ್ಕ್ವೈರಿ ಮಾಡಿ, ಸತ್ತಿದ್ದಾರೆ. ನೀಟ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮ ಏನೇನು, ಎಲ್ಲೆಲ್ಲಾಯಿತು, ಯಾವತ್ತಿಂದ ಆಯಿತು, ಆಮೇಲೆ ಮೊದಲ ಸರಿ ಆದಾಗಲಿಂದಲೂ ಇಲ್ಲಿವರೆಗೂ ಯಾಕೆ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ ನೀವು? ಹಾಗಾಗಿ ನೀವು ಈ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಚಿಂತನೆಯೂ ಇಲ್ಲ, ಜ್ಞಾನವೂ ಇಲ್ಲ, ಭವಿಷ್ಯದ ಬಗ್ಗೆ ಚಿಂತನೆ ಇಲ್ಲ. ನಾನು ಇವತ್ತಿನ ದಿವಸ ಇದ್ದೀನಿ, ಅಧಿಕಾರ ಮಾಡ್ತಿದ್ದೀನಿ, ನನಗೆ ಅನಿಸ್ದಂಗೆ ನಾನು ಮಾಡ್ತೀನಿ, ನಾನು ಹೇಳ್ದಂಗೆ ಕೇಳಿ. ಅಂದರೆ ಯಾವ ಸರ್ಕಾರ ಪ್ರಜೆಗಳಿಗೆ ಗುಲಾಮರಾಗಿರಬೇಕಾಗಿತ್ತೋ ಅವರು ಸರ್ವಾಧಿಕಾರಿಗಳಾಗಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ಮತ್ತು ಇವತ್ತು ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಇಷ್ಟಾಗಿಯೂ ಕೂಡ ಹೌಸ್ನಲ್ಲಿ ನಡೀತಾ ಇದ್ರು ಕೂಡ, ದಂಧೆ ನಡೆದಿದ್ರು ಕೂಡ ಅವರ ದುರಹಂಕಾರ, ಉದ್ದಟತನ ಬಿಟ್ಟಿಲ್ಲ. ಆಮೇಲೆ ಉದ್ದಟತನ, ಆ ದೃಷ್ಟಿಯಿಂದ ನೀವು ಹೇಳೋದು ಸತ್ಯ. ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ಪಕ್ಷದವರು ಸೇರಿ ಈ ಪಕ್ಷದ ಬಗ್ಗೆ ದೊಡ್ಡ ಆಂದೋಲನವನ್ನೇ ಮಾಡಬೇಕು. ಈ ಸರ್ಕಾರ, ದೇಶದಲ್ಲಿ ಈ ಸರ್ಕಾರ ಎಲ್ಲೂ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕಾದ ಅಗತ್ಯತೆ ಇದೆ. ಯಾಕಂದರೆ ವಿದ್ಯಾರ್ಥಿಗಳು ಇವತ್ತು ಬಂದು ಒಂದು ಹಕ್ಕನ್ನು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಧ್ವನಿಯನ್ನು ಒಡಗಿಸ್ತಾ ಇದ್ದಾರೆ, ಅವ್ರ ಮೇಲೆ ಲಾಠಿ ಚಾರ್ಜ್ಗಳು ಆಗ್ತಾ ಇವೆ. ಇದು ಒಂದೇ ಆಗ್ತಾ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂಬನ್ನಿ, ಸ್ವಾಯತ್ತತೆ ಸಂಸ್ಥೆಗಳನ್ನೆಲ್ಲ ಬಾಯಿ ಮುಚ್ಚಿದ್ರು, ಕೋರ್ಟನ್ನು ಬಾಯಿ ಮುಚ್ಚಿದ್ರು, ಕಾರ್ಯಾಂಗದವ್ರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳೋ ಥರ ಆಯಿತು. ಆಮೇಲೆ ಈ ನಿನ್ನೆ ದಿವಸ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ರೀತಿ ನೋಡಿದಾಗ ಇವರು ಪ್ರೀತಿಯಿಂದ ಬಂದು ಅವ್ರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚು ಎದುರಿಸಬೇಕು ಅನ್ನೋ ಸ್ಥಿತಿಯಲ್ಲಿ ಬಂದಂಥ ಸ್ಥಿತಿ ನೋಡಿದಾಗ ಮನುಷ್ಯತ್ವವನ್ನೇ ಕಳ್ಕೊಂಡ್ರು ಮೃಗಗಳಾಗಿದ್ದಾರೆ. ನೀವು ಸುಮಾರು ಚಳವಳಿ ಮಾಡಿದ್ರಿ, ಹೋರಾಟಗಳನ್ನು ಮಾಡಿದ್ರಿ. ಎಟ್ಲೀಸ್ಟ್ ಆಳುವ ಸರ್ಕಾರ ಒಂದು ಹೋರಾಟ ಮಾಡುವವ್ರನ್ನ ಕರೆದು ಮಾತಾಡುವ ಅಲ್ಲ, ಸಂವಿಧಾನದಲ್ಲೇ ರೈಟ್ಸ್ ಇದೆ ಹೋರಾಟ ಮಾಡೋಕ್ಕೆ, ನಮ್ಮ ಹಕ್ಕನ್ನು ಕೇಳೋದಕ್ಕೆ ಸಂವಿಧಾನದಲ್ಲೇ ಹಕ್ಕಿದೆ. ಆ ಸಂವಿಧಾನವನ್ನು ಧಿಕ್ಕರಿಸಿ ಇವ್ರಿಗಿಷ್ಟ ಬಂದಂಗೆ ಮಾಡ್ಕೊಳ್ತಕ್ಕಂಥದ್ದನ್ನು ಆಳುವ ಅಧಿಕಾರದಲ್ಲಿರೋ ಹೃದಯನೇ ಇಲ್ಲ ಅಂತಾರೆ ಸರ್. ಹೃದಯ ಅಲ್ಲ, ಮನುಷ್ಯತ್ವನೇ ಇಲ್ಲ, ಮಾನವರೇ ಅಲ್ಲ, ಮೃಗಿಗಳು ದುಷ್ಟರು.
ಬಹುತೇಕ ಅವರಿಗೆ ಸಂಪೂರ್ಣವಾಗಿ ಬುದ್ಧಿಸ್ಥಿಮಿತವಾಗಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಆಮೇಲೆ ಒಂದು ಸಣ್ಣ ಮಿನಿಮಮ್ ಸೌಜನ್ಯ ಮನುಷ್ಯರಿಗೆ ಕ್ಷಮಿಸಿ, ಎಡುವುದೇ ನಿಮ್ಮನ್ನು, ಕಾಲು ತಗುಲ್ತು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳೋ ಒಂದು ಸೌಜನ್ಯ ಇದೆಯಲ್ಲ, ಅದೂ ಇಲ್ಲವಲ್ಲ ಅವರಿಗೆ. ಅದು ಯಾರ ಮೇಲೆ? ಯುವಕರ ಮೇಲೆ. ಒಬ್ಬ ಮಂತ್ರಿಯನ್ನು ತೆಗೆದುಹಾಕಕ್ಕಾಗದೇ ಇರತಕ್ಕಂಥ ರೀತಿಯ ಸ್ವಾಭಿಮಾನವನ್ನು ಇಟ್ಕೊಂಡ್ರೆ ನೀವು ಆ ರೀತಿ ಗುಲಾಮರಾಗಿ ನಿಮ್ಮ ಸಂಸ್ಥೆಗಳಿಗೆ ಉಳಿಯೋದಾದರೆ ನೀವು ಪ್ರಧಾನಮಂತ್ರಿಗಳ ನಮಗೆ ಇದೇನ ರಾಮರಾಜ್ಯ? ಇದೇನ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು? ಇದೇನ ಅಂಬೇಡ್ಕರ್ರು ಸಂವಿಧಾನವನ್ನು ಸರ್ವರಿಗೂ ಸಮಪಾಲು ಅಂತ ಕೊಟ್ಟಿದ್ದು? ಆ ದೃಷ್ಟಿಯಿಂದ ಈ ಸರ್ಕಾರ ಹೋಗಬೇಕಾಗಿದೆ. ಈಗ ನಮ್ಮ ಡಿಮ್ಯಾಂಡು, ಕೇಳಿರೋ ಡಿಮ್ಯಾಂಡ್ ಕೇಳೋದ್ರ ಜೊತೆಗೆ ತಾವೂ ರಾಜೀನಾಮೆ ಕೊಡಬೇಕು ಪ್ರಧಾನಮಂತ್ರಿಗಳು ಸರ್ಕಾರಕ್ಕೆ ಅಂತ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ